ಇಂಡಿಯಾ ಇಸ್ ನಾಟ್ ಸೇಫ್ ಫಾರ್ ಟೂರಿಸ್ಟ್. ಅದು ಮೆನ್ ಆದ್ರೂ ಆಗಿರ್ಬೋದು, ವುಮೆನ್ ಆದ್ರೂ ಆಗಿರ್ಬೋದು. ಇನ್ಸಿಡೆಂಟ್ ಆಗಿದೆ, ಗ್ಯಾಂಗ್ ರೇಪ್ ಆಗಿರ್ಬೋದು, ಯೂಟ್ಯೂಬರ್ಸ್ ಹುಡುಗಿರ್ ಮೇಲೆ ಮೊಲಾಸ್ಟ್ ಮಾಡೋದಾಗಿರ್ಬೋದು, ಅಂಡ್ ಈ ತರ ಅವ್ರಿಗೆ ಕಿಸ್ ಮಾಡೋದಾಗಿರ್ಬೋದು. ಏನಿದೆ ಈ ಬಿಹೇವಿಯರ್ ಏನಿದು? ಅದು ಒಬ್ಬ ಟೂರಿಸ್ಟ್ ಗಳ ಮೇಲೆ. ಇಂಡಿಯಾಗೆನೆ ಲೀಸ್ಟ್ ಟೂರಿಸ್ಟ್ ಬಂದಿರೋದು. GDP ಬಿದ್ದೋಯ್ತು ನಮ್ದು, GDP ಏನು ಕೊಡುಗೆ ಇಲ್ಲ ಅಂತ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು HK ಮೀಡಿಯಾ. ನಾನು ಹೇಮಂತ್. ಇಂಡಿಯಾ ಇಸ್ ನಾಟ್ ಸೇಫ್ ಫಾರ್ ಟೂರಿಸ್ಟ್. ಅದು ಮೆನ್ ಆದ್ರೂ ಆಗಿರ್ಬೋದು, ವುಮೆನ್ ಆದ್ರೂ ಆಗಿರ್ಬೋದು. ಯಾಕೆ ನಾನು ಈ ತರ ಹೇಳ್ತಾ ಇದೀನಿ ಅಂದ್ರೆ, ಲಾಸ್ಟ್ ವೀಕ್ ಒಂದು ಇನ್ಸಿಡೆಂಟ್ ನಡೀತು ಹಂಪಿಲಿ. ಇಸ್ರೇಲ್ ಮಹಿಳೆ ಮತ್ತು ಹೋಮ್ ಸ್ಟೇ ಮಾಲಕಿ ಅಂಡ್ 3 ಜನ ಹುಡುಗರು ನೈಟ್ ಕ್ಯಾಂಪ್ ಮಾಡಿರ್ತಾರೆ ಕೆನಲ್ ಪಕ್ಕ. ಅಂಡ್ ಅದೇ ಜಾಗಕ್ಕೆ 3 ಜನ ಹುಡುಗರು ಡ್ರಿಂಕ್ಸ್ ಮಾಡ್ಕೊಂಡು ಬರ್ತಾರೆ ಬೈಕ್ ನಲ್ಲಿ. ಬಂದು ಏನ್ ಕೇಳ್ತಾರೆ ಅಂದ್ರೆ, ಪೆಟ್ರೋಲ್ ಬಂಕಿಗೆ ಅಡ್ರೆಸ್ ಕೇಳ್ತಾರೆ. ಅಡ್ರೆಸ್ ಕೇಳಿದ್ಮೇಲೆ ಅವ್ರ ಅಡ್ರೆಸ್ ಹೇಳಿದ್ಮೇಲೆ 100 ರೂಪಾಯಿ ಕೊಡಿ ಅಂತ ಇವ್ರಿಗೆ ಬೇಡಿಕೆನ ಇಡ್ತಾರೆ. ಆಗ ಈ ಟೂರಿಸ್ಟ್ ಏನ್ ಮಾಡ್ತಾರೆ, 100 ರೂಪಾಯಿನ ಇಲ್ಲ ನಾವು ತಗೊಂಬಂದಿಲ್ಲ ಈ ಜಾಗಕ್ಕೆ, ದುಡ್ಡನ್ನ ಎಲ್ಲ ಹೋಟೆಲ್ ಅಲ್ಲೇ ಇದೆ ಅಂತ ಇವರು ದುಡ್ಡು ಕೊಡೋದಿಲ್ಲ. ಸೊ ಅದರಿಂದಾಗಿ ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಈ 3 ಜನ. ಆದ್ರೂ 20 ರೂಪಾಯಿ ಕೊಡ್ತಾರಂತೆ. ಆದ್ರೂ ಇಷ್ಟು ಸಾಕಾಗೋದಿಲ್ಲ ಅಂತ ಅವ್ರ ಮೇಲೆ ಹಲ್ಲೆ ಮಾಡಿ ಆ 3 ಜನ ಹುಡುಗರನ್ನ ಆ ಕೆನಲ್ಗೆ ಹಾಕಿ ಈ ಇಸ್ರೇಲ್ ಮಹಿಳೆ ಮತ್ತೆ ಹೋಮ್ ಸ್ಟೇ ಮಾಲೀಕಿನ ಗ್ಯಾಂಗ್ ರೇಪ್ ಮಾಡ್ತಾರೆ. ಸೊ ಈ ಒಂದು ಕೇಸ್ ನಲ್ಲಿ ಅವ್ರ ಉದ್ದೇಶ 100 ರೂಪಾಯಿ ಇಸ್ಕೊಳೋದು ಆಗಿರ್ಲಿಲ್ಲ ಅಂತ ನನ್ಗನ್ಸುತ್ತೆ. ಆ ಒಂದು ಕುಡಿದ ಒಂದು ಆ ನಶೆಯಲ್ಲಿ ಬೇಕಂತಾನೆ ಈ ಒಂದು ಕೃತ್ಯ ಮಾಡಿದ್ದಾರೆ ಅಂತ ನನ್ಗನ್ಸುತ್ತೆ. ಅಂಡ್ ಇದಾದ್ಮೇಲೆ ಇಬ್ರನ್ನ ಅರೆಸ್ಟ್ ಮಾಡ್ತಾರೆ. ಇನ್ನೊಬ್ಬ ಹೋಗಿ ಚೆನ್ನೈನಲ್ಲಿ ಬಚ್ಚಿಟ್ಕೊಂಡಿದ್ದಂತೆ ಭಯದಿಂದಾಗಿ. ಇವನ್ಗೆ ಭಯ ಇರೋದಾಗಿದ್ರೆ ಈ ಕೆಲಸ ಮಾಡ್ತಾ ಇಲ್ಲ ಅಂತ ನನ್ಗನ್ಸುತ್ತೆ. ಸೊ ಈ ತರ ಎಲ್ಲ ಒಂದು ನಾವು ಒಬ್ಬ ಫಾರಿನ್ ಟೂರಿಸ್ಟ್ ನ ಟ್ರೀಟ್ ಮಾಡಿದ್ಮೇಲೆ ಅವ್ರು ಹೋಗಿ ಏನ್ ಹೇಳ್ತಾರೆ ಅಂದ್ರೆ, ಅವರ ಒಂದು ದೇಶದಲ್ಲಿ ಇಂಡಿಯಾದಲ್ಲಿ ಈ ತರ ಆಯ್ತು ಅಂತ ಹೇಳ್ತಾರೆ. ಅವ್ರು ಕರ್ನಾಟಕದಲ್ಲಿ ಆಯ್ತು ಅಂತ ಫಸ್ಟ್ ಹೇಳೋದಿಲ್ಲ, ಇಂಡಿಯಾದಲ್ಲಿ ಆಯ್ತು ಅಂತ ಹೇಳ್ತಾರೆ. ನಾವು ಕರ್ನಾಟಕದವ್ರು ತಪ್ಪು ಮಾಡಿದ್ರೆ ಇಂಡಿಯಾದವ್ರು ಮಾಡಿದ್ರು ಅಂತಾನೆ ಹೇಳ್ತಾರೆ. ಡೆಲ್ಲಿಯವ್ರು ತಪ್ಪು ಮಾಡಿದ್ರು ಇಂಡಿಯಾದವ್ರು ಮಾಡಿದ್ರು ಅಂತಾನೆ ಹೇಳ್ತಾರೆ. ಜೈಪುರ್ ಮಾಡಿದ್ರು ಅಷ್ಟೇ, ಕೋಲ್ಕತ್ತಾ ಮಾಡಿದ್ರು ಅಷ್ಟೇ. ಯಾಕಂದ್ರೆ ಇಲ್ಲೆಲ್ಲ ಈ ತರ ಒಂದೊಂದು ಇನ್ಸಿಡೆಂಟ್ ಆಗಿದೆ. ಗ್ಯಾಂಗ್ ರೇಪ್ ಆಗಿರ್ಬೋದು, ಯೂಟ್ಯೂಬರ್ಸ್ ಹುಡುಗಿರ್ ಮೇಲೆ ಮೊಲಾಸ್ಟ್ ಮಾಡೋದಾಗಿರ್ಬೋದು, ಅಂಡ್ ಈ ತರ ಅವ್ರಿಗೆ ಕಿಸ್ ಮಾಡೋದಾಗಿರ್ಬೋದು. ಏನಿದೆ ಈ ಬಿಹೇವಿಯರ್ ಏನಿದು? ಅದು ಒಬ್ಬ ಟೂರಿಸ್ಟ್ ಗಳ ಮೇಲೆ. ಈ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅವ್ರು ಹೋಗಿ ನಮ್ಮ ಏನು ನಾವು ಇಂಡಿಯನ್ಸ್ ಅವ್ರನ್ನೆಲ್ಲಾರನ್ನು ಸೇರಿಸಿ ಅಲ್ಲಿ ಅವರು ಗುಣಗಾನ ಮಾಡ್ತಾರೆ. ಇಂಡಿಯನ್ಸ್ ಇಷ್ಟು ಚೆನ್ನಾಗಿ ನಮ್ಮನ್ನ ಟ್ರೀಟ್ ಮಾಡಿದ್ರು, ನಾವೇನೇನ್ ಮಾಡಿರ್ತೀವಿ ಅದನ್ನೆಲ್ಲ ಬಿಡಿಸಿ ಹೇಳ್ತಾರೆ. ಅಂಡ್ ಇನ್ನೊಬ್ಬ ಟೂರಿಸ್ಟ್ ಇಲ್ಲಿಗೆ ಬರ್ಬೇಕಂದ್ರೆ ಇನ್ಸ್ಪೈರ್ ಆಗಿ, ಓಕೆ ಇವ್ರ ಸವಾಸ ಬೇಡ ಅಂತ ಇನ್ನೊಂದ್ ಕಡೆ ಹೋಗ್ತಾನೆ. ಸೊ ಇದ್ರಿಂದ ನಮ್ಗೇನಾಗುತ್ತೆ, ಯಾರಿಗೋ ಒಬ್ರಿಗೆ ಆಯ್ತಲ್ವಾ, ನಮ್ಗೇನಾಯ್ತು ಅಂದ್ರೆ ಈ ತರ ಮಾಡಿದಾಗ ಏನಾಗುತ್ತೆ, ಒಂದು ಟೂರಿಸಂ ಮೇಲೆ ಫುಲ್ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಈಗ ನೀವು 2019 ಇಂದ ಇಲ್ಲಿವರೆಗೂ ತಗೊಂಡ್ರೆ, ಆಫ್ಟರ್ ಕೋವಿಡ್ ಆದ್ಮೇಲೆ ನೀವು ತಗೊಂಡ್ರೆ, ಇಂಡಿಯಾಗೆ ಟೂರಿಸ್ಟ್ ಕಡಿಮೆ ವಿಸಿಟ್ ಮಾಡಿರುವಂತ ಕಂಟ್ರಿ ನಮ್ದು. ಯಾಕಂದ್ರೆ ಸೌತ್ ಈಸ್ಟ್ ಆಗಿರ್ಬೋದು, ಇನ್ನ ಫ್ರಾನ್ಸ್ ಆಗಿರ್ಬೋದು, ಇನ್ನ ಮಿಡಲ್ ಈಸ್ಟ್, ದುಬೈ, ಇಷ್ಟು ಏನು ಮೋಸ್ಟ್ ಪಾಪ್ಯುಲರ್ ಕಂಟ್ರಿ ಒಂದು ಟೂರಿಸ್ಟ್ಗೆ ಮೇನ್. ಯಾಕಂದ್ರೆ ನಮ್ಗೆ ಇಂಡಿಯಾಗೆ ಆಫ್ಟರ್ ಪ್ಯಾಂಡಮಿಕ್ ಆದ್ಮೇಲೆ ಎಷ್ಟು ಜನ ಟೂರಿಸ್ಟ್ ಬಂದಿದ್ದಾರೆ ಅಂತ ನೋಡೋದಾದ್ರೆ, ಫಿಗರ್ಸ್ ಅಲ್ಲಿ ಇಂಡಿಯಾಗೆ 10.93 ಟೂರಿಸ್ಟ್ ಬಂದಿದ್ದಾರೆ. ಇನ್ನ ವಿಯೆಟ್ನಾಂಗೆ 18 ಮಿಲಿಯನ್, ಥೈಲ್ಯಾಂಡ್ಗೆ 39.8, ಇನ್ನ ಸಿಂಗಾಪುರ್ಗೆ 19.1 ಮಿಲಿಯನ್, ಇನ್ನ ಮಿಡಲ್ ಈಸ್ಟ್ ಕಂಟ್ರಿ ದುಬೈ ಆದ 16.3, ಇನ್ನ ಫ್ರಾನ್ಸ್ಗೆ 217 ಮಿಲಿಯನ್ ಟೂರಿಸ್ಟ್ ಬಂದಿದ್ದಾರೆ. ಸೊ ನೋಡೋದ್ರಲ್ಲ, ಇಂಡಿಯಾಗೆನೆ ಲೀಸ್ಟ್ ಟೂರಿಸ್ಟ್ ಬಂದಿರೋದು. ಅದು ಇಂಡಿಯಾ ಯಾವ ತರ ಫೇಮಸ್ ಅಂದ್ರೆ, ಡಿಫ್ರೆಂಟ್ ಲ್ಯಾಂಡ್, ಡಿಫ್ರೆಂಟ್ ಕಲ್ಚರ್, ಒಂದೊಂದ್ ಕಡೆ ಹೋದ್ರೆ ಒಂದೊಂದು ವಿಭಿನ್ನತೆಯಾದ ಒಂದು ಟೂರಿಸ್ಟ್ ಪ್ಲೇಸ್ ಅನ್ನ ಹೊಂದಿರುವಂತ ದೇಶ ನಮ್ಮ ಒಂದು ಇಂಡಿಯಾ. ಈಗ ನೀವು ಥೈಲ್ಯಾಂಡ್, ವಿಯೆಟ್ನಾಂಗೆಲ್ಲ ಕಂಪೇರ್ ಮಾಡ್ರೆ ಅವ್ರದೇ ಒಂಥರ ಬೇರೆ ತರ ಇದೆ. ಈಗ ಈಗ ನಮ್ದು ಸೌತ್ ಇಂಡಿಯಾ ಅಂತ ತಗೊಂಡಾಗ ಎಕ್ಸಾಂಪಲ್ ಆ ತರನೇ ಒಂದು ಥೈಲ್ಯಾಂಡ್, ವಿಯೆಟ್ನಾಂ ಅವ್ರದೆಲ್ಲ ಸ್ವಲ್ಪ ಗ್ರೀನರಿ, ಒಂಥರ ಟೂರಿಸ್ಟ್ ಪ್ಲೇಸು ಈ ತರ ಇದೆ. ತಗೊಂಡ್ರೆ ಈಗ ಜಮ್ಮು ಕಾಶ್ಮೀರ್ಗೆ ಹೋದ್ರೆ ಒಂದು ತರ ಟೂರಿಸ್ಟ್ ಪ್ಲೇಸು, ಇನ್ನ ನೀವು ಈ ಕಡೆ ಈಸ್ಟ್ ಹೋದ್ರೆ ಅಲ್ಲೊಂಥರ ಟೂರಿಸ್ಟ್ ಫುಲ್, ಇನ್ನ ಗೋವಾ ಸೈಡ್ ಒಂಥರ ಇದೆ. ಇನ್ನ ಸೌತಿಗೆ ಬಂದ್ರೆ ನಮ್ಮ ತಮಿಳಿಯನ್ ಕಲ್ಚರ್ ಆಗಿರ್ಬೋದು, ಇನ್ನ ನಮ್ಮ ಕರ್ನಾಟಕ ಆಗಿರ್ಬೋದು, ಇನ್ನ ಹೈದ್ರಾಬಾದ್, ಇನ್ನ ಕೇರಳಾಗ ಹೋದ್ರೆ ಆಯುರ್ವೇದಿಕ್ ರಿಲೇಟೆಡ್, ಈ ತರ ಡಿಫ್ರೆಂಟ್ ಒಂದು ಟೂರಿಸ್ಟ್ ಇದೆ. ಇನ್ನ ಜೈಪುರ್ಗೆ ಹೋದ್ರೆ ಆ ಪಿಂಕ್ ಸಿಟಿ ಆಗಿರ್ಬೋದು, ಈ ತರ ಡಿಫ್ರೆಂಟ್ ಆಗಿದ್ರು ನಾವು ಟೂರಿಸ್ಟ್ ನ ಅಷ್ಟು ಅಟ್ರಾಕ್ಟ್ ಮಾಡೋದಕ್ಕೆ ಆಗ್ತಿಲ್ಲ. ಇದಕ್ಕೆ ಎಕ್ಸ್ಟ್ರಾ ನಮ್ಮ ಏನು ಮಿನಿಸ್ಟರ್ಸ್ ಆಗಿರ್ಬೋದು, ಅಧಿಕಾರಿಗಳೆಲ್ಲ ಒಂದೊಂದು ಅಭಿಯಾನಗಳು ಮಾಡ್ತಾರೆ. ನಮ್ಮ ದೇಶಕ್ಕೆ ವಿಸಿಟ್ ಮಾಡಿ ಅಂತ ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿ, ಈ ತರ ಎಲ್ಲ ಮಾಡಿ ಟೂರಿಸ್ಟ್ ನ ಕರೆಸ್ಕೊಂಡ ಮೇಲೂ ಇಲ್ಲಿರುವಂತ ನಮ್ಮ ಜನಗಳು ಎಲ್ಲಾರು ಅಲ್ಲ, ಕೆಲವೊಬ್ರು ಮಾಡಿದ್ರು ಅವ್ರು ಬ್ಲೇಮ್ ಮಾಡೋದು ಇಂಡಿಯಾ ಅಂತಾನೆ ಬ್ಲೇಮ್ ಮಾಡ್ತಾರೆ. ಇವರು ಅವ್ರಿಗೆ ಯಾವ ತರ ಟ್ರೀಟ್ ಮಾಡ್ತಾರೆ ಅಂದ್ರೆ, ಅವ್ರು ಮತ್ತೆ ಇಂಡಿಯಾಗೆ ಬರಬಾರ್ದು ಆ ತರ ಟ್ರೀಟ್ ಮಾಡಿ ಕಳಿಸ್ತಾರೆ.
ಸೊ ಈ ತರ ನಾವು ಅವ್ರನ್ನ ಟ್ರೀಟ್ ಮಾಡೋದ್ರಿಂದ ನಮ್ಮ ಒಂದು ಟೂರಿಸಂ ಏನಿದೆ ಬ್ಯಾಡ್ ನೇಮ್ ಕ್ರಿಯೇಟ್ ಆಗುತ್ತೆ, ಒಂದು ಬ್ಯಾಡ್ ಇಮೇಜ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಇಂಡಿಯಾ ಮೇಲೆ. ಸೊ ಅದರಿಂದಾಗಿ ಈ ಟೂರಿಸ್ಟ್ ನಮ್ಮ ಇಂಡಿಯಾಗೆ ವಿಸಿಟ್ ಮಾಡೋದು ಕಡಿಮೆ ಮಾಡ್ತಾರೆ. ಅದರಿಂದ ಈ ಟೂರಿಸ್ಟ್ ಸರ್ವಿಸ್ ಏನಿದೆ ಅಲ್ಲಿ ಕೆಲಸ ಮಾಡೋ ಅಂಥವ್ರು ಇವ್ರಿಗೆಲ್ಲ ಒಂದು ಜಾಬ್ ಆಗುತ್ತೆ. ಟ್ರಾವೆಲ್ ಟ್ಯಾಕ್ಸಿ ಆಗಿರ್ಬೋದು. ಈಗ ಒಬ್ಬ ಟೂರಿಸ್ಟ್ ಇಂಡಿಯಾಗೆ ಬರ್ತಾ ಇದ್ದಾನೆ ಅಂದ್ರೆ ಮೈನ್ ಒಂದು ಟ್ರಾನ್ಸ್ಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಇಲ್ಲಿ ಬಂದ್ಮೇಲೆ ಡಾಲರ್ ಇಂದ ರುಪೀಸ್ಗೆ ಒಂದು ಎಕ್ಸ್ಚೇಂಜ್ ಏನ್ ಮನಿ ಎಕ್ಸ್ಚೇಂಜ್ ಮಾಡ್ಕೊಂತಾನೆ, ಇದೆಲ್ಲ ಒಂದು ಎಫೆಕ್ಟ್ ಆಗುತ್ತೆ. ಓವರ್ ಆಲ್ ಆಗಿ ಒಂದು ಸ್ಮಾಲ್ ಬಿಸ್ನೆಸ್ ಒಂದು ಟೂರಿಸ್ಟ್ ಪ್ಲೇಸಿಗೆ ಬಂದಾಗ ಅಲ್ಲಿ ಆದಂತ ಕೆಲವೊಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಕೂಡ ರನ್ ಆಗ್ತಾ ಇರುತ್ತೆ ಈ ಒಂದು ಟೂರಿಸ್ಟ್ ನ ನಂಬ್ಕೊಂಡಿದೆ. ಅವರಿಂದ ಹಿಡಿದು ನಮ್ಮ ಒಂದು ಕಂಟ್ರಿಗೆ GDP ಏನ್ ಕೊಡುಗೆ ಇರುತ್ತೆ ಅಲ್ಲಿವರೆಗೂ ಎಫೆಕ್ಟ್ ಆಗುತ್ತೆ. ಈ ತರ ಒಂದು ಬ್ಯಾಡ್ ಕೆಲಸ ಮಾಡೋದ್ರಿಂದ ಇಲ್ಲಿರೋರಿಗೆ ಫಸ್ಟ್ ಆಫ್ ಆಲ್ ಸೇಫ್ಟಿ ಇಲ್ಲ, ಇನ್ನು ಹೊರಗಡೆ ಟೂರಿಸ್ಟ್ನು ಇವ್ರು ಬಿಡ್ತಾ ಇಲ್ಲ. ಅವ್ರಿಗೆ ಏನೋ ಗ್ಯಾಂಗ್ ರೇಪ್ ಮಾಡೋದಾಗಿರ್ಬೋದು, ಅವ್ರಿಗೆ ತೊಂದರೆ ಕೊಡೋದಾಗಿರ್ಬೋದು, ಮೊಲಾಸ್ಟ್ ಮಾಡೋದಾಗಿರ್ಬೋದು. ಸೊ ಹಿಂಗೆಲ್ಲ ಮಾಡೋದ್ರಿಂದ ಅವರು ನಮ್ಮ ಇಂಡಿಯಾ ಬಗ್ಗೆ ಹೋಗಿ ಅಲ್ಲಿ ಹೊರಗಡೆ ಗುಣಗಾನ ಮಾಡ್ತಾರೆ, ಹಿಂಗ್ ಮಾಡಿದ್ರು ಇವರು ಅಂತ. ನಾನ್ ನಿಮ್ಗೆ ಕೆಲವೊಂದು ಫುಟೇಜ್ ತೋರಿಸ್ತೀನಿ ಪಾಸ್ಟ್ ಫ್ಯೂ ಇಯರ್ಸ್ ಇಂದ ಯಾವ ತರ ಎಲ್ಲ ಬಿಹೇವ್ ಮಾಡಿದ್ದಾರೆ. ನೀವೇ ನೋಡಿ, ನಾನು ಇಷ್ಟ ತನಕ ಹೇಳಿದೀನಿ, ಈಗ ನೀವು ನೋಡಿದ್ರೆ ಒಂದು ಐಡಿಯಾ ಬರುತ್ತೆ. ಅದೆಲ್ಲ ವಿಡಿಯೋಸ್ ಎಲ್ಲ ಕಲೆಕ್ಟ್ ಮಾಡಿದೀನಿ. ಒಂದ್ ಸೆಕೆಂಡ್ ನಾನು ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಇವರು ಜಪಾನ್ ಟೂರಿಸ್ಟ್ 22 ವರ್ಷದ ಹುಡುಗಿ ಹೋಳಿ ಸೆಲೆಬ್ರೇಷನ್ ಅಲ್ಲಿ ಬಂದು ಜಾಯ್ನ್ ಆಗ್ತಾರೆ. ಅವ್ರು ಮತ್ತೆ ಲೈಫಲ್ಲಿ ಅವರು ಹೋಳಿ ಸೆಲೆಬ್ರೇಷನ್ ಮಾಡಲ್ಲ, ಹಂಗ್ ಸೆಲೆಬ್ರೇಟ್ ಮಾಡಿ ಕಳ್ಸಿದ್ದಾರೆ. ನಾಚಿಕೆ ಆಗ್ಬೇಕು ಇವ್ರಿಗೆ. ಇವ್ರ ಮರ್ಯಾದೆ ಕಳ್ಕೊಳೋದಲ್ದಲ್ಲಿ ದೇಶದ ಮರ್ಯಾದೆ ಬೇರೆ ಕೆಡಿಸ್ತಾರೆ. ಮತ್ತೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ USA ಸಿಂಗಾಪುರು ಈ ತರ ಬೇಕು ಇವ್ರಿಗೆ ಇನ್ಫ್ರಾಸ್ಟ್ರಕ್ಚರ್. ಝೀರೋ ಸಿವಿಕ್ ಸೆನ್ಸ್ ಇಟ್ಕೊಂಡಿರ್ತಾರೆ ಇವರು, ಒಂದು ಬೇಸಿಕ್ ಸೆನ್ಸ್ ಅನ್ನೋದು ಇರೋದಿಲ್ಲ. ನೋಡಿ ಇವ್ರು ಕೊರಿಯನ್ ಯೂಟ್ಯೂಬರ್, ಇವನ್ ಬಂದು ಅವ್ರನ್ನ ಮಾತಾಡಿಸ್ತಾನೆ. ನೆಕ್ಸ್ಟ್ ಕೈ ಹಿಡದೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಏನ್ ಗರ್ಲ್ ಫ್ರೆಂಡ್ ನ ಕರ್ಕೊಂಡು ಹೋಗೋತಾರ. ಅವನ್ನ ಬೈಕಿಂದ ಇಳಿಸಿ ಇವನು ಅವಳನ್ನ ಬೈಕ್ ಮೇಲೆ ಕುಂಡ್ಸಿ ಬಿಟ್ರೆ ಕರ್ಕೊಂಡು ಹೋಗ್ಬಿಟ್ರು. ಅವನು ಆ ಹುಡುಗಿ ಏನೋ ರೀಸನ್ ಕೊಟ್ಟಿ ಬಿಟ್ಟಿದ್ರೆ ಇನ್ನೇನ್ ಕಿಸ್ಸೆ ಮಾಡ್ಬಿಡ್ತಾ ಇದ್ದ. ನೆಕ್ಸ್ಟ್ ಇನ್ನೊಂದು ನೋಡೋದಾದ್ರೆ ನೋಡಿ, ಇವರು ಇದು ಜೈಪುರಲ್ಲಿ ಆಗಿರೋದು. ಇವರು ರಷ್ಯನ್ ಟೂರಿಸ್ಟ್. ಇವೆಲ್ಲ ಕೇಸ್ ಆಗಿದೆ, ಅವ್ರಿಗೆಲ್ಲ ಬುದ್ಧಿ ಕಲ್ಸಿದ್ದಾರೆ. ಇದೆಲ್ಲ ಹೆಂಗ್ ಕೇಸ್ ಆಗಿದೆ ಅಂದ್ರೆ ಇವರೆಲ್ಲ ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬರ್ಸ್. ಇವ್ರ ಹತ್ರ ಕ್ಯಾಮ್ರಾ ಯಾವಾಗ್ಲೂ ಆನ್ ಅಲ್ಲಿ ಇರೋದ್ರಿಂದ ಇವರು ಈ ತರ ಒಂದ್ ಕೆಲಸ ಮಾಡಿದಾಗ ತಗ್ಲಾಕೊಂಡಿದ್ದಾರೆ. ಇನ್ನು ಬೇರೆಯವ್ರಿಗೆಲ್ಲ ಮಾಡಿರ್ತಾರೆ ಪಾಪ, ಅವ್ರ ಹತ್ರ ಕ್ಯಾಮ್ರಾ ಎಲ್ಲ ಆನ್ ಅಲ್ಲಿ ಇರಲ್ಲ, ಏನೋ ಅನ್ಕೊಂಡ್ ಹೋಗ್ಬಿಟ್ಟಲ್ಲ ಯಾರಿಗೋ ಬೇರೆಯವ್ರಿಗೆ ಹೇಳ್ಕೊಂಡು ಸುಮ್ನೆ ಆಗ್ತಾರೆ. ಬಟ್ ಇವ್ರ ಹತ್ರ ಹಂಗ ಆಗೋದಿಲ್ಲ. ಯೂಟ್ಯೂಬರ್ಸ್ ಹತ್ರ ಕ್ಯಾಮ್ರಾ ಇರೋದನ್ನ ತಗ್ಲಾಕೊಂತೀನಿ. ನಾನು ನೆಕ್ಸ್ಟ್ ವಿಡಿಯೋ ನೋಡೋದಂದ್ರೆ ಈ ಹೀರೋಯಿನ್ಸಿಗೆ ಹೀರೋಗಳಿಗೆ ಮಾತ್ರ ಟಾರ್ಚರ್ ಕೊಡ್ತಾರೆ ಅನ್ಕೊಂಡಿದ್ದೆ. ಹೆಂಗೆ ಫಾರಿನ್ ಟೂರಿಸ್ಟ್ ಬಿಡಲ್ವಾ ಸ್ವಲ್ಪ ಬೆಳ್ಳಗಿದ್ರೆ? ನೋಡಿ ಅವ್ರಿಗೆ ಹೋಗೋದಿಕ್ಕೆ ಬಿಡ್ತಿಲ್ಲ ಮುಂದಕ್ಕೆ. ಆ ಲೆವೆಲ್ಗೆ ಆ ಹೀರೋಯಿನ್ಸ್ಗೂ ಈ ಲೆವೆಲಿಗೆ ಟಾರ್ಚರ್ ಕೊಡೋದಿಲ್ಲ, ಹಂಗ್ ಕೊಡ್ತಾ ಇದಾರೆ. ಇನ್ನು ನೆಕ್ಸ್ಟ್ ವಿಡಿಯೋ ನೋಡೋದಾದ್ರೆ ಇದು ಜೈಪುರಲ್ಲೇ ಆಗಿರೋದು. ಇವನ್ ಪ್ರೈಸ್ ಟ್ಯಾಗ್ ಕಟ್ತಾ ಇದ್ದಾನೆ ಫಾರಿನ್ ಟೂರಿಸ್ಟ್ಗೆ. ಏನದೆಂತ ಮಾರ್ಕೆಟ್ ಅನ್ಕೊಂಬಿಟ್ಟವನೆ ಅನ್ಸುತ್ತೆ ಮೋಸ್ಟ್ಲಿ. ಈ ತರಕಾರಿಗಳಿಗೆ ಹಾರಾಜ್ ಕೂಗ್ತಾರಲ್ಲ ಹಂಗ್ ಕೂಗ್ತಾ ಇದ್ದಾನೆ ಫಾರಿನ್ ಟೂರಿಸ್ಟ್ಗೆ. ಒಟ್ನಲ್ಲಿ ಏನೋ ಇವ್ರೊಂದು ಎಂಟರ್ಟೈನ್ಮೆಂಟ್ ಏನೋ ಒಂದ್ ಮಾಡ್ಬೇಕು. ಇನ್ನ ಇದು ಬೆಂಗಳೂರು, ನಾನ್ ಬರೀ ನಾರ್ತ್ ಅಲ್ಲಿ ಮಾತ್ರ ಆಗ್ತಿರುತ್ತೆ ಅನ್ಕೊಂಡೆ, ಬೆಂಗಳೂರಲ್ಲೂ ಆಗಿದೆ. ಗ್ರೇಟ್. ಒಂದ್ ಕೈ ಹಿಡಿದು ಎಳಿತಾನೆ ಅವನ್, ಎಲ್ಲಿ ಬಿಡಪ್ಪ ನನ್ ಕೈ, ನಾನು ಹೋಗ್ತೀನಿ ಅಂತ ಓಡೇ ಹೋಗ್ತಾನೆ ಈಗ ಅವ್ನು ಯೂಟ್ಯೂಬರ್. ಸೊ ಇನ್ನು ಫುಟೇಜಸ್ ಇದೆ, ಬಟ್ ನಾನು ಇಷ್ಟು ನಿಮ್ಗೆ ಎಕ್ಸಾಂಪಲ್ ತೋರ್ಸೋದಕ್ಕೆ ಇಷ್ಟು ಮಾತ್ರ ಕಲೆಕ್ಟ್ ಮಾಡಿದೆ. ಸೊ ಇದು ನಮ್ಮ ಒಂದು ಏನೋ ಒಂದು ಡೈಲಾಗ್ ಇದೆಯಲ್ಲ, ಅತಿಥಿ ದೈವೋಭವನ ಏನೋ ಒಂದು ಡೈಲಾಗ್. ಅತಿಥಿ ಸತ್ಕಾರ ತುಂಬಾ ಚೆನ್ನಾಗಿದೆ ಇಂಡಿಯಾದಲ್ಲಿ ಅಂತ ಹೋಗಿ ಅವರ ಒಂದು ಕಂಟ್ರಿಲಿ ಹೇಳ್ತಾರೆ. ಟೂರಿಸಂ ಹಂಗೆ ಕೆಳಗಡೆ ಬರುತ್ತೆ. ಆಮೇಲೆ ಮತ್ತೆ ಕುತ್ಕೊಂಡು ಹೇಳ್ತಾರೆ GDP ಬಿದ್ದೋಯ್ತು ನಮ್ದು, GDPಗೆ ಏನು ಕೊಡುಗೆ ಇಲ್ಲ ಅಂತ. ಒಂದು GDP ಅಂದ್ರೆ ಇದು ಕೂಡ ಒಂದು ಕೊಡುಗೆನೇನೆ. ನಮ್ಮ ಒಂದು ಟೂರಿಸಂ ಏನಿದೆ ಇದನ್ನು ಚೆನ್ನಾಗಿ ಬೆಳೆದ್ರೆ ನಮ್ಮ GDPನು ಗ್ರೋತ್ ಆಗೋದು. ಅಂಡ್ ಈ ಒಂದು ಬೇಸಿಕ್ ಸೆನ್ಸ್ ಇರೋದಿಲ್ಲ. USA ತರ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ನಮ್ಗೆ ಸ್ವಿಟ್ಜರ್ಲ್ಯಾಂಡ್ ತರ ರೋಡ್ಸ್ಗಳು ಬೇಕು, ಆಮೇಲೆ ಜಪಾನ್ ತರ ಚರಂಡಿಗಳು ಬೇಕು. ನೋಡಿದ್ರೆ ಬಿಹೇವಿಯರ್ ಹಿಂಗೆ. ಸೊ ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ನಾವು ಮಾಡ್ತಾ ಇರೋದು ಕರೆಕ್ಟಾ? ಒಬ್ಬ ಫಾರಿನರ್ಸ್ನ ನಾವು ಈ ತರ ಟ್ರೀಟ್ ಮಾಡ್ಬೇಕಾ? ಇಂಥವ್ರಿಗೆ ನೀವ್ ಏನ್ ಹೇಳ್ತೀರಾ? ಅಂದ್ರೆ ನೆಕ್ಸ್ಟ್ ಟೈಮ್ ಈ ತರ ಯಾರಾದ್ರೂ ಮಿಸ್ಬಿಹೇವ್ ಮಾಡ್ತಾ ಇರೋರು ನೋಡ್ರಿ, ಅದು ಫಾರಿನರ್ಸ್ ಆಗಿರ್ಬೋದು, ಇಲ್ಲಿರೋರ್ಗೆ ಆಗಿರ್ಬೋದು, ಸ್ಪಾಟ್ ಅಲ್ಲಿ 2 ಬಿಡ್ರಿ. ಅವ್ನ ಹೆಂಗಿದ್ರು ಸ್ಟೇಷನ್ಗೆ ಹೋಗಲ್ಲ, ಯಾಕಂದ್ರೆ ಅಲ್ಲಿ ಹೋದ್ರು ಇನ್ನೆರಡು ಅವ್ರಿಗೆ ಬಿಡ್ತಾರೆ, ಯಾಕಂದ್ರೆ ಅವ್ರು ಮಾಡಿರೋ ಇಂಥ ಕೆಲಸ ಅಂತ. ಸೊ ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಸೊ ಆದಷ್ಟು ಇನ್ನೊಬ್ರನ್ನ ಬ್ಲೇಮ್ ಮಾಡೋ ಬದಲು ನಮ್ಮ GDP ಸರಿ ಇಲ್ಲ, ನಮ್ಮ ದೇಶ ಸರಿ ಇಲ್ಲ ಅಂತ ಫಸ್ಟ್ ನಾವು ಸರಿ ಇದೀವ ಅಂತ ನೀವು ಕ್ವಶನ್ ಮಾಡ್ಕೊಳ್ಳಿ.
ಮತ್ತೆ ಇದೇ ತರ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್.